ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಈ ವಿಡಿಯೋ ಏನಪ್ಪಾ ಅಂತಂದರೆ, ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ, ತಮ್ಮನೇಲಿ ನೀವು ನೋಡಿರ್ತೀರಾ. ಸೊ ನನ್ನ ಒಂದು ಥೈಲ್ಯಾಂಡ್ ಟ್ರಿಪ್ ಬಗ್ಗೆ, ಹೇಗೆ ಹೋದ್ವಿ, ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಆ್ಯಂಡ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ವಿ ಕ್ಯಾರಿಡ್, ಆ್ಯಂಡ್ ಏನು ತೊಗೊಂಡು ಹೋಗಬೇಕು, ವಾಟ್ ನಾಟ್ ಟು ಕ್ಯಾರಿ, ಅಬೌಟ್ ಟ್ರಾವೆಲ್ ಇನ್ಶೂರೆನ್ಸ್, ಎಷ್ಟು ಖರ್ಚಾಯಿತು, ಆಮೇಲೆ ವಾಟ್ ಆರ್ ದ ಆ್ಯಪ್ಸ್ ವಿ ಹ್ಯಾವ್ ಯೂಸ್ ಇನ್ ಥೈಲ್ಯಾಂಡ್, ಆ್ಯಂಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಎಲ್ಲದನ್ನು ಐ ಆಮ್ ಗೋನಾ ಶೇರ್ ಇಟ್ ಇನ್ ದಿಸ್ ವಿಡಿಯೋ. ಎಲ್ಲ ಅಂದರೆ ಅದೇ ಬೇಸಿಕ್ ಇನ್ಫಾರ್ಮೇಷನ್ಸ್, ಎಲ್ಲ ಅಲ್ಲ. ಸೊ ಸೊ ದ್ಯಾಟ್ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಯಾರು ಹೋಗೋರಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ ಕೀಪ್ಸ್ ಚೇಂಜಿಂಗ್. ಸೊ ಟೂ ಇಯರ್ಸ್ ಬ್ಯಾಕ್ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಿತ್ತು ಅದು ಇವಾಗಿಲ್ಲ. ಸೊ ಇಟ್ ಕೀಪ್ಸ್ ಚೇಂಜಿಂಗ್. ಅಟ್ಲೀಸ್ಟ್ 2026 ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಬಿ ಯೂಸ್ಫುಲ್. ಯಾರು ಹೋಗೋರಿದ್ರೆ ಅವ್ರಿಗೆ ದಿಸ್ ವಿಡಿಯೋ ವಿಲ್ ಬಿ ಯೂಸ್ಫುಲ್. ಸೊ ಐ ಡೋಂಟ್ ನೋ, 2027 ಇಟ್ ಮೈಟ್ ಚೇಂಜ್. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಗೆಸ್ಸಿಂಗ್. ಸೊ ಈ ವರ್ಷಕ್ಕಂತೂ ಚೇಂಜ್ ಆಗಲ್ಲ ಇಸ್ ವಾಟ್ ಐ ಆಮ್ ಬಿಲೀವಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನಮ್ಮ ಟ್ರಿಪ್ ಹೆಂಗೆ ಪ್ಲಾನ್ ಮಾಡಿದ್ವಿ ಅಂತಂದರೆ 8 nights 9 days ಥರ. 8 nights ಅಂತಂದರೆ ಫ್ರೈಡೇ ನೈಟ್ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು, ಆ್ಯಂಡ್ ನೆಕ್ಸ್ಟ್ ಸ್ಯಾಟರ್ಡೇ ಮಿಡ್ ನೈಟ್ ನಾವು ರೀಚ್ ಆಗಿದ್ದು. ಸೊ ಅವಾಗ 8 nights 9 daysಗೆ 2+2+3 ಥರ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಬ್ಯಾಂಕಾಕಲ್ಲಿ 2 days, ಪಟಾಯಾ 2 days, ಆ್ಯಂಡ್ ಫುಕೆಟ್ 2 days, ಫುಕೆಟ್ 3 days. 2+2+3 ಥರ. ಕ್ರ್ಯಾಬಿ ಹೋಗಿಲ್ಲ, ಬಿಕಾಸ್ ಇಷ್ಟು 3 ಪ್ಲೇಸಸ್ ಹೋಗಿ ಬರೋಷ್ಟೊತ್ತಿಗೆ ಜೀವ ಬಾಯಿಗೆ ಬಂದಿತ್ತು. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಸೊ ಬ್ಯಾಂಕಾಕ್ 2 days, ಪಟಾಯಾ 2 days, ಆ್ಯಂಡ್ ಫುಕೆಟ್ 3 days ಆ ಥರ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ನಾವು ಫಸ್ಟ್ಗೆ ನಾವು ಬ್ಯಾಂಕಾಕ್ ಎಕ್ಸ್ಪ್ಲೋರ್ ಮಾಡಿಲ್ಲ. ಬೆಂಗಳೂರಿಂದ ನಾವು ಹೋಗಿದ್ದು ಬ್ಯಾಂಕಾಕ್ಗೆ, ಬಟ್ ನಾವು ಬ್ಯಾಂಕಾಕ್ ಎಕ್ಸ್ಪ್ಲೋರ್ ಮಾಡಿಲ್ಲ. ನಾವು ಫಸ್ಟ್ ಪಟಾಯಾ ಹೋದ್ವಿ. ಬ್ಯಾಂಕಾಕಿಂದ ಐ ಟೆಲ್ ಯು ವೈ ವಿ ಎಕ್ಸ್ಪ್ಲೋರ್ಡ್ ಪಟಾಯಾ ಫಸ್ಟ್. ಬ್ಯಾಂಕಾಕಿಂದ ಪಟಾಯಾಗೆ ಬಸ್ಸಲ್ಲೇ ನಿಮ್ಗೆ 1.5 hours ತೊಗೊಳುತ್ತೆ, ಆಯಿತಾ. ಸೊ ನಾವು ಫಸ್ಟ್ ಪಟಾಯಾನ 2 days ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ, ಅದಾದಮೇಲೆ ನಾವು ತಿರ್ಗಾ ಬ್ಯಾಂಕಾಕ್ ಬಂದ್ವಿ. ಬ್ಯಾಂಕಾಕ್ 2 days ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ, ಅರ್ಲಿ ಮಾರ್ನಿಂಗ್ ನಮಗೆ ಫ್ಲೈಟ್ ಇತ್ತು. ಅದಕ್ಕೋಸ್ಕರನೇ ನಾವು ಪಟಾಯಾ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದು. ಇಲ್ಲ ಅಂದಿದ್ರೆ ಪಟಾಯಿಂದ ನಾವು ಬ್ಯಾಂಕಾಕ್ ಬರೋಕ್ಕಾಗಲ್ಲ, ಜಸ್ಟ್ ಫಾರ್ ದ ಫ್ಲೈಟ್ ಅಲ್ವಾ. ಸೊ ಬಿಕಾಸ್ ಅದು 1.5 to 2 hours ನಮಗೆ ಟ್ರಾವೆಲೇ ತೊಗೊಳುತ್ತೆ. ಸೊ ಅರ್ಲಿ ಮಾರ್ನಿಂಗ್ 4ಕ್ಕೆ ಫ್ಲೈಟ್ ಇದ್ದಿದ್ದು. ಸೊ ಹಾಗಾಗಿ ನಾವು ಬ್ಯಾಂಕಾಕಲ್ಲೇ, ಅಂದರೆ ಸೆಕೆಂಡ್ ಸಿಟಿ ನಾವು ಚೂಸ್ ಮಾಡಿದ್ದು ಬ್ಯಾಂಕಾಕ್. ಸೊ ಪಟಾಯಾ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿ, ದೆನ್ ವಿ ಕೇಮ್ ಟು ಬ್ಯಾಂಕಾಕ್ ವಿ ಎಕ್ಸ್ಪ್ಲೋರ್ಡ್. ದೆನ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ 4 ಇತ್ತು. ನಾವು ಅದಕ್ಕೇ ಬ್ಯಾಂಕಾಕಲ್ಲೇ ಇದ್ದು ನಮಗೆ ಏರ್ಪೋರ್ಟ್ ಹೋಗೋಕ್ಕೇ 2 hours ತೊಗೊಳ್ತು. ಇಟ್ ವಾಸ್ ವೆರಿ ಫಾರ್ ಫ್ರಮ್ ದ ಪ್ಲೇಸ್ ವೇರ್ ವಿ ಸ್ಟೇಡ್. 4 ಫ್ಲೈಟ್ ಇದ್ದಿತ್ತು. ದೆನ್ ವಿ ವೆಂಟ್ ಟು ಫುಕೆಟ್ ಆ್ಯಂಡ್ ವಿ ಸ್ಟೇಡ್ ದರ್ ಫಾರ್ 3 days. ಸೊ ದಿಸ್ ವಾಸ್ ಅವರ್ ಪ್ಲಾನ್. ಲೈಕ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್. ಪಟಾಯಾ 2 days, ಬ್ಯಾಂಕಾಕ್ 2 days, ಆ್ಯಂಡ್ ಫುಕೆಟ್ 3 days. ಸೊ ಕಮ್ಮಿಂಗ್ ಟು ಫ್ಲೈಟ್ ಟಿಕೆಟ್ಸ್, ನಾವೊಂದು 2.5 months ಪ್ರಿಯರೇ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು. 28K ಟೋಟಲ್ ಆಗಿ ಬಂದಿದ್ದು ನಮಗೆ, ಅಂದರೆ ಎಲ್ಲ ಸೇರಿ, ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿ, 3 ಇದ್ರದ್ದು ಫ್ಲೈಟ್ಸ್ದು ಸೇರಿ 28K ಸಿಕ್ತು. ಆ್ಯಂಡ್ ಅಂದರೆ ಅದು ವಿತ್ ಸೋ ಮೆನಿ ಡಿಸ್ಕೌಂಟ್. ಯಾಕಂದರೆ 2:33 AM ನಾವು ಬುಕ್ ಮಾಡಿದ್ದು. ಅದು ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ನಿಜಾನೋ ಸುಳ್ಳು ಅಂತ. ಬಟ್ ಮಿಡ್ ನೈಟ್ ಫ್ಲೈಟ್, ದರ್ ಇಸ್ ಅ ಸೇಯಿಂಗ್ ಅಲ್ವಾ, ಮಿಡ್ ನೈಟ್ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ. ವಿ ಹ್ಯಾವ್ ಟ್ರೈಡ್ ದ್ಯಾಟ್. ಬಟ್ ನಾವು ಬುಕ್ ಮಾಡಿ ನೆಕ್ಸ್ಟು 2-3 ಡೇಸಲ್ಲಿ ನಾವು ಚೆಕ್ ಮಾಡ್ತೀವಿ, ರೇಟ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸೊ 28K ವಾಸ್ ಆರ್ ಫ್ಲೈಟ್ ಎಕ್ಸ್ಪೆನ್ಸಸ್ ಕಂಪ್ಲೀಟ್, ಎಂಡ್ ಟು ಎಂಡ್. So yeah, that is about flight tickets. Coming to hotels ಡಿಪೆಂಡ್ಸ್ ಆಯಿತಾ, ನಿಮ್ಗೆ ಯಾವ ಥರ ಅದ್ರಲ್ಲಿ ಸ್ಟೇ ಆಗಬೇಕು ಆ ಥರದ್ದು ನೀವು ಬುಕ್ ಮಾಡ್ಕೋಬೋದು. ಹಾಸ್ಟೆಲ್ಸ್ ಇರುತ್ತೆ, ರೂಮ್ಸ್ ಇರುತ್ತೆ, ಆ್ಯಂಡ್ ರೆಸಾರ್ಟ್ಸ್ ಇರುತ್ತೆ. ರೆಸಾರ್ಟ್ಸಲ್ಲೂ ಅಷ್ಟೇ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಾರ್ಟ್ಸ್ ಇದೆ. 1 star 2 star 3 star, ಅಂದರೆ ಎಲ್ಲ ಟೈಪ್ ಸ್ಟಾರ್ಸ್ ರೆಸಾರ್ಟ್ಸು ಇದೆ. ಸೊ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಸಿಗುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಎಲ್ಲರೂ ಹೇಳ್ತಾರೆ ಅಲ್ಲಿ ಹೋಟೆಲ್ಸ್ ಎಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ. ನಾವು ರೆಸಾರ್ಟಲ್ಲಿ ಸ್ಟೇ ಆಗಿದ್ದು. ನಮ್ದು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಆಯಿತು, ಹೋಟೆಲ್ಸೇ ಜಾಸ್ತಿ ಆಯಿತು ಫ್ಲೈಟ್ ಟಿಕೆಟ್ಸ್ಗಿಂತ. ಪರ್ ಹೆಡ್ ನಮಗೆ 35K ಹತ್ರ ಬಂತು. ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವೇ ಚೂಸ್ ಮಾಡಿದ್ವಿ ಅಂತ ಇಸ್ ವಾಟ್ ವಿ ಫೆಲ್ಟ್. ಯಾಕಂದರೆ ನಾವು ಪಟಾಯಲ್ಲಿ ಸ್ಟೇ ಆಗಿದ್ದು ಪಟಾಯಾ ಪಾರ್ಕ್ ಬೀಚ್ ರೆಸಾರ್ಟ್. ಯು ಕ್ಯಾನ್ ಸರ್ಚ್ ಇಫ್ ಯು ವಾಂಟ್. ಪಟಾಯಾ ಪಾರ್ಕ್ ಬೀಚ್ ರೆಸಾರ್ಟ್ ಅಂತ ಸ್ವಲ್ಪ ಔಟ್ಸ್ಕರ್ಟ್ ಇದೆ ಅದು. ಇಟ್ಸ್ ಅ ವೆರಿ, ರೆಸಾರ್ಟ್ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. 3 ಪ್ಲೇಸಸಲ್ಲಿ ವಿ ಹ್ಯಾವ್ ಗಾಟ್ ಅ ಬೆಸ್ಟ್ ರೆಸಾರ್ಟ್. ಬಟ್ ದುಡ್ಡು ಸ್ವಲ್ಪ ಜಾಸ್ತಿ ಕೊಟ್ವಿ ಅನ್ನೋದಷ್ಟೇ ಬೇಜಾರು.
ಬಟ್ ಇಟ್ಸ್ ಓಕೆ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ಪಟಾಯ ಪಾರ್ಕ್ ಬೀಚ್ ರೆಸಾರ್ಟ್ ಫಸ್ಟ್ ಅದು ಪಟಾಯಲ್ಲಿ ಸ್ಟೇ ಆಗಿದ್ದು. ಇದರಲ್ಲಿ ಬಯೋಕೆ ಅಂತ, ಬ್ಯಾಂಕಾಕಲ್ಲಿ ಸ್ಟೇ ಆಗಿದ್ದು ಬಯೋಕೆ ಅಂತ, ಅದು ಒಂದು ಚೆನ್ನಾಗಿದೆ ರೆಸಾರ್ಟು. ಆಮೇಲೆ ಪಟಾಂಗ್ ಬೇ ಹಿಲ್ ಅಂತ ಫುಕೆಟಲ್ಲಿ ಸ್ಟೇ ಆಗಿದ್ದು. ಸೊ ದೀಸ್ ಆರ್ ದ 3 ರೆಸಾರ್ಟ್ಸ್ ವೇ ವಿ ಸ್ಟೇಡ್. ಸೊ ಅದೇ 35K ಹತ್ರ ಬಂತು ಎಲ್ಲ ಒಟ್ಟು ಟೋಟಲ್ ಆಗಿ. ಸೊ ಯಾ, ಹೋಟೆಲ್ಸ್ ಮತ್ತು ಫ್ಲೈಟ್ಸ್ನ ನಾವು 2.5 months ಪ್ರಿಯರೇ ಎಲ್ಲ ಬುಕ್ ಮಾಡಿ ನೀಟಾಗೆಲ್ಲ ಸೆಟ್ ಮಾಡಿಟ್ಟಿದ್ವಿ, ಸೊ ದಟ್ ಲಾಸ್ಟ್ ಮೂಮೆಂಟಲ್ಲಿ ಏನು ತಲೆನೋವು ಬೇಡ ಅಂತ. ಸೊ ಅದಾದಮೇಲೆ ನಾವು ಐಟಿನರಿನ ಆರಾಮಾಗಿ ಪ್ಲ್ಯಾನ್ ಮಾಡಿದ್ದು. ಒಂದು 2 weekends ಅಲ್ಲಿ ಕೂತು ನಾವು ಫ್ರೆಂಡ್ಸ್ ವೀಕೆಂಡ್ಸ್ ಕೂರ್ತಾ ಇದ್ವಿ. ಸೊ ವೀಕೆಂಡ್ಸ್ ಕೂತು ನೀಟಾಗಿ ಒಂದು ಐಟಿನರಿನ, ಆವಾಗ ಐಡಿಯಾ ಇತ್ತಲ್ವ ನಮಗೆ. ಸೊ 2 days ನಮಗೆ ಪಟಾಯಲ್ಲಿ ಸಿಗುತ್ತೆ, 2 days ಬ್ಯಾಂಕಾಕಲ್ಲಿ ಸಿಗುತ್ತೆ, 3 days ನಮ್ಗೆ ಫುಕೆಟಲ್ಲಿ ಸಿಗುತ್ತೆ. ಸೊ ಆ ಡೇಸ್ಗೆ ನಮ್ಗೆ ಏನೇನು ಕವರ್ ಮಾಡ್ಬೋದು ಅಂತ ನಾವು ಅದನ್ನು ಪ್ಲ್ಯಾನ್ ಮಾಡಿ ಐಟಿನರಿನ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿಜ ಹೇಳಬೇಕು ಅಂತಂದರೆ ಐಟಿನರಿನ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ನಾನು ಪ್ರಿಂಟೌಟ್ ತೊಗೊಂಡಿದ್ದೆ ಹೋಗೋಕ್ಕಿಂತ ಮುಂಚೆ. ಎಲ್ಲರ ಹತ್ರನೂ ಪ್ರಿಂಟೌಟ್ಸ್ ಇತ್ತು. 3 to 4 pages ಆಫ್ ಐಟಿನರಿ ಇತ್ತು. ಅಂದರೆ ಅಷ್ಟು ತುಂಬಿಸಿಟ್ಟಿದ್ವಿ. ನಾವು ಹೋಗ್ತಾ ಇದ್ದೀವಿ, ಎಲ್ಲದನ್ನು ನೋಡಿ ಬರಬೇಕು ಅನ್ನೋ ಸ್ಲೀಪೇ ಇಲ್ಲ ಅಲ್ಲಿ ಎಲ್ಲೂ. ಬೆಳಿಗ್ಗೆ ಲಿಟ್ರಲಿ ನಾವು ಹೆಂಗೆ ತಿರುಗಿದ್ದೀವಿ ಅಂದರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊರಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಒಂದು 8 ಗಂಟೆ 9 ಗಂಟೆಗೆ ಹೋಟೆಲ್ಸ್ ಬಿಟ್ಟರೆ ನೆಕ್ಸ್ಟ್ ನಾವು ಮಿಡ್ ನೈಟ್ ಒಂದು 11-12ಗೆ ಬರ್ತಾ ಇದ್ವಿ. ಎವ್ರಿ ಡೇ ಸೇಮ್ ರೂಟೀನ್. ಫಸ್ಟ್ ಒಂದು 2-3 days ವಾವ್ ಅನಿಸ್ತು. 4th 5th ಡೇ ಬರಬೇಕಾದ್ರೆ ನಮ್ಮ ಕೈಕಾಲೆಲ್ಲ ಶಕ್ತಿನೇ ಇರಲಿಲ್ಲ. ಅಂದರೆ ಅಷ್ಟು ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು. ವಾಟರ್ ಆ್ಯಕ್ಟಿವಿಟೀಸು, ಅದು ಇದು, ಅಡ್ವೆಂಚರಸ್ ಗೇಮ್ಸ್ ಆಗಿ ಎಲ್ಲದನ್ನು ತುಂಬಿಸಿಟ್ಟಿದ್ವಿ. ಬಂದಿದ್ದು ಒಂದೇ ಸಲ ಎಲ್ಲ ನೋಡಬೇಕು ಅನ್ನೋ ಥರ ಇತ್ತು. ಅಂದರೆ 2 types ಆಫ್ ಪೀಪಲ್ ಇರ್ತಾರಲ್ವ. ಒಂದು ವೆಕೇಶನ್ ಥರ ಹೋಗೋರು, ಅಂದರೆ ಎಂಜಾಯ್ ಮಾಡಬೇಕು, ಜಸ್ಟ್ ಸಿಟ್ ಆ್ಯಂಡ್ ಚಿಲ್ ಥರ. ನಾವು ಹೆಂಗೆ ಹೋಗಿದ್ವಿ ಅಂದರೆ, ಹೋಗ್ತಾ ಇದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ಸೊ ಎಲ್ಲದನ್ನ ಕವರ್ ಮಾಡೋಣ ಅನ್ನೋ ಥರ ಹೋಗಿದ್ದು. ಬಟ್ ಐ ಆಲ್ಸೋ ವಾಂಟೆಡ್ ದ್ಯಾಟ್. ನನ್ನ ಜೊತೆ ಇರೋರೆಲ್ರಿ ಅವ್ರಿಗೂ ಅದೇ ಇದ್ದಿದ್ದು. ನನಗೂ ಹಂಗೆ ಇತ್ತು, ದುಡ್ಡು ಕೊಟ್ಟು ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ರೂಮಲ್ಲಿ ಯಾಕೆ ಕೂರೋದು, ಎಲ್ಲ ನೋಡ್ಕೊಂಡು ಬರೋಣ, ಊರಿಗೆ ಬಂದು ರೆಸ್ಟ್ ಮಾಡೋಣ ಅಂತಲೇ ಇದ್ದಿದ್ದು. ಸೊ ಹಾಗೆ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಯಾಕೆ ವೈ ಆರ್ ಯು ನಾಟ್ ಪೋಸ್ಟಿಂಗ್ ಥೈಲ್ಯಾಂಡ್ ವಿಡಿಯೋಸ್, ವಾಟ್ ಹ್ಯಾಪೆಂಡ್ ಅಂತ ಎಲ್ಲ. ಸೊ ಐ ವಿಲ್ ಟೆಲ್ ಯು ಗೈಸ್, ನಂದು ಆ್ಯಕ್ಚುಲಿ ಏನಾಯಿತು ಅಂದರೆ, ಹೋಗೋಕ್ಕಿಂತ ಮುಂಚೆ ನಾನು ನೀಟಾಗಿ ಪ್ಲ್ಯಾನ್ ಮಾಡಿದ್ದೆ. ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ, ಫುಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ತೆಗಿಬೇಕು, ಮಿನಿ ವ್ಲಾಗ್ಸ್ ಇಷ್ಟು ಮಾಡಬೇಕು, ದೊಡ್ಡ ವೀಡಿಯೋಸ್ ಈ ಥರ ಮಾಡಬೇಕು, ಪ್ಲೇಸ್ ಓರಿಯೆಂಟೆಡ್ ವೀಡಿಯೋಸ್ ಮಾಡಬೇಕು, ಆ ಥರ ಈ ಥರ ಎಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಅದು ಹೇಳ್ತಾರಲ್ಲ, ತುಂಬ ಪ್ಲ್ಯಾನ್ ಮಾಡಬಾರ್ದು ಲೈಫಲ್ಲಿ ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಆಯಿತಾ. ಹೋಗೋಕ್ಕಿಂತ ಮುಂಚೆ ನಾನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ನಂಗೆ ಎಲ್ಲೂ ಕ್ಯಾಮ್ರಾ ಹಿಂಗೆ ತೆಗೆದು ವೀಡಿಯೋ ಮಾಡಬೇಕು ಅನ್ನೋ ಥರ ಫೀಲೇ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಪ್ರೊಫೆಷ್ನಲ್, ನನಗೆ ಆ ಥರ ವೀಡಿಯೋ ಮಾಡೋ ಅಭ್ಯಾಸನೇ ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋದು. ಅದು ಪಾಯಿಂಟು. ಇನ್ನೊಂದೇನೆಂದರೆ, ವಿ ವೇರ್ ಸೋ ಟಯರ್ಡ್, ಆಯಿತಾ. ಎವ್ರಿ ಡೇ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋದು. ಈಗ ಬೆಳಿಗ್ಗೆ ಎದ್ದು ಗಾಡಿಲೆಲ್ಲ ನಾವು ಕ್ಯಾಬಲ್ಲಿ ಹೋಗ್ಬೇಕಾದ್ರೆಲ್ಲ ಮಲಗ್ತಿದ್ವಿ. ಅಂದರೆ ಅಷ್ಟು ಸೂಪರ್ ಟಯರ್ಡ್ ಫೀಲ್ ಇತ್ತು ನಮಗೆ, ರೆಸ್ಟ್ ಇರಲಿಲ್ಲ ಅಲ್ಲ. ಸೊ ಆವಾಗ ನಾನು ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ. ಆ್ಯಂಡ್ ಆಲ್ಸೋ ಫೋನ್ನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ವಿ. ಕ್ಯಾಮ್ರಾ ಟ್ರಾನ್ಸ್ಲೇಟರ್ಗೆ, ಅಲ್ಲಿಂದು ಕ್ಯಾಬ್ ಡ್ರೈವರ್ಸ್ಗೆ ಭಾಷೆ ಬರಲ್ಲ, ಸೊ ಇಂಗ್ಲೀಷು ಬರಲ್ಲ. ಸೊ ನಾವು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು. ಸೊ ಆವಾಗ ಫೋನ್ಸ್ ಯೂಸ್ ಆಗ್ತಾಯಿತ್ತು, ಮ್ಯಾಪ್ ನೋಡೋದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಏನಾದ್ರು ಗೂಗಲ್ ಮಾಡೋದು ಏನಾದರೂ ಒಂದು ಇರ್ತಾ ಇತ್ತು. ಇಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್, ಅರ್ಧ ಗಂಟೆ ಕಾರಲ್ಲಿ ಸಿಕ್ತು ಅಂದರೆ ಮಲಗ್ತಿದ್ವಿ. ಆವಾಗ ವೀಡಿಯೋ ಮಾಡೋ ಥರನೇ ಇರ್ತಿರಲಿಲ್ಲ. ಆಮೇಲೆ ಸೂಪರ್ ಟಯರ್ಡ್. ಸೊ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅದರಲ್ಲೂ ನಾನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ಸ್ ತೆಗೆದಿಟ್ಟಿದ್ದೆ. ಅಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸೊ ಊರಿಗೆ ಹೋದ್ಮೇಲೆ ನೀಟಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಆದಷ್ಟು ನಾನು ಕ್ಲಿಪ್ಸ್ನ ಹಾಗೆ ತೆಗೆದು ಇಟ್ಟಿದ್ದೆ, ಆಯಿತಾ. ಬಟ್ ಏನಾಯಿತು, ನಾನು ಊರಿಗೆ ಬ್ಯಾಂಗ್ಳೂರ್ ಬಂದೆ ಅಲ್ವಾ. ಬ್ಯಾಂಗ್ಳೂರ್ ಬಂದಾದಮೇಲೆ ಅದೇ 2 weeks ನಾನು ಆಫೀಸ್ ಹೋಗಿರಲಿಲ್ಲ. ಈ ಪ್ಲ್ಯಾನು, ಶಾಪಿಂಗು, ಆಮೇಲೆ ಪ್ಯಾಕಿಂಗು, ಅದು ಇದು ಅಂತ ಆಫೀಸ್ ಹೋಗ್ತಿರ್ಲಿಲ್ಲ, ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದೆ. ಆಸ್ ಸೂನ್ ಆಸ್ ಐ ಕೇಮ್ ಫ್ರಮ್ ಥೈಲ್ಯಾಂಡ್, ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಆಫೀಸ್. ಫುಲ್ 5 days ನಾನು ಆಫೀಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ವೀಕೆಂಡ್ಸ್ ಮಾತ್ರ ಸಿಗ್ತಾಯಿತ್ತು. ವೀಕೆಂಡ್ಸು ಶೂಟಿಂಗು ಅದು ಇದು ಹೋಗ್ತಾ ಇದ್ದೆ. ಅದಾದಮೇಲೆ ಊರಿಗೆ ಹೋಗಿ ಬಂದಾಗಿಂದ ಡಿಸೆಂಬರ್ 30th 29th ಏನೋ ನಾವು ಬಂದಿದ್ದು. ಇವತ್ತು Jan 9th ನಾನು ವೀಡಿಯೋ ಮಾಡ್ತಾ ಇರೋದು. ಇವತ್ತಿನ ತನಕನೂ ನಂದು ವಾಯ್ಸೇ ಇಲ್ಲ. ನನಗೆ ಇವತ್ತು ಒಂಚೂರು ಓಕೆ ಮಾತಾಡೋಕ್ಕಾಗ್ತಾಯಿದೆ, ದಟ್ಸ್ ವೈ ಐಮ್ ಡೂಯಿಂಗ್ ದಿಸ್ ವೀಡಿಯೋ. ಇಷ್ಟು ದಿನದಿಂದ ನಂದು ವಾಯ್ಸ್ ಇರಲಿಲ್ಲ, ಹುಷಾರಿರಲಿಲ್ಲ, ಜ್ವರ, ಶೀತ, ಕೆಮ್ಮು, ಇರಬರ ಎಲ್ಲದೂ ನನಗೆ ಬಂದಿತ್ತು. ಸೊ ಹಾಗಾಗಿ ಏನು
ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಅಲ್ಲದೆ ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಫುಲ್ ಆಗಿತ್ತು. ಸೊ ಎಲ್ಲದನ್ನ ನಾನು ಕ್ಲೌಡಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಸೊ ಅಲ್ಲಿಂದ ನಾನು ಇಂಪೋರ್ಟ್ ಮಾಡೋಣ ಅಂತಲೇ ಇದ್ದಿದ್ದು. ಬಟ್ ನಂಗೆ ಅದು ವೀಡಿಯೋಸ್ ಇವಾಗ ನೋಡಿದಾಗ ಯಾರಿಗೂ ಎಡಿಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲದೂ ಒಂದು ಮಿನಿಮಮ್ 1 hour ತೊಗೊಳುತ್ತೆ ಎಡಿಟಿಂಗ್ಗೆ. ಸೊ ನಾನು ಅಂದ್ಕೊಂಡೆ ನಾನು ಇದನ್ನು ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ಇನ್ನೂ 1 ವರ್ಷ ಆಗುತ್ತೆ. ಸೊ ಇದಾದರೆ ಕುತ್ಕೊಂಡು ಸುಮ್ಮನೆ ಮಾತಾಡೋದಲ್ವ. ಸೊ ಐಲ್ ಜಸ್ಟ್ ಡೂ ದಿಸ್ ಅಂತ ಫಾರ್ ಟೈಮಿಂಗ್ ಐಲ್ ಡೂ ದಿಸ್ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇದು ಎಡಿಟ್ ಮಾಡೋಕ್ಕೆ ನಂಗೆ ಆಗ್ತಾನೆ ಇಲ್ಲ. ನಂಗೆ ಅಂದರೆ ಏನಂತಾರೆ, ಅಷ್ಟು ಲೇಝಿ ಅಂತಲೂ ಅಲ್ಲ, ಕೈಂಡ್ ಆಫ್ ಲೇಝಿ ಆಗಿಬಿಟ್ಟಿದ್ದೀನಿ ಇವಾಗ. ಸೊ ಐ ಕ್ಯಾನ್ ಡೂ ದ್ಯಾಟ್. ಸೊ ಐಲ್ ಡೂ ಇಟ್ ಗೈಸ್, ಐಲ್ ಡೂ ಇಟ್. ಸೊ ಯಾ, ದ್ಯಾಟ್ಸ್ ಇಟ್. ಹೋಟೆಲ್ಸು ಫ್ಲೈಟ್ಸ್ನ ನಾವು ಫಸ್ಟೇ ಬುಕ್ ಮಾಡಿದ್ರಿಂದ ವಿ ವೇರ್ ಲೈಕ್ ಹಾಫ್ ಆಫ್ ದ ಥಿಂಗ್ಸ್ ವೇರ್ ಡನ್ ಅಲ್ಲ, ಅಲ್ಲಿಗೆ ಮುಗೀತು. ಐಟಿನರಿ ಒಂದು ಪ್ಲ್ಯಾನ್ ಮಾಡೋಕ್ಕಿದ್ದು. ಸೊ ಅದಾದಮೇಲೆ ನಮ್ಗೆ ಬಂದಿದ್ದು ಐಟಿನರಿ ಎಲ್ಲ ಪ್ಲ್ಯಾನ್ ಎಲ್ಲ ಮುಗಿಸಿದ್ವಿ. ಸೊ ಓಕೆ, ಥರ್ಡ್ ಪಾಯಿಂಟ್ ಈಸ್ ಅಬೌಟ್ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತಂದರೆ ಪಾಸ್ಪೋರ್ಟ್ ಆ್ಯಂಡ್ ಹೋಟೆಲ್ ಪ್ರಿಂಟ್ಔಟ್ಸ್, ಫ್ಲೈಟ್ ಟಿಕೆಟ್ಸ್ ಪ್ರಿಂಟ್ಔಟ್ಸ್ ಆ್ಯಂಡ್ TDAC ಫಾರ್ಮ್ ಪ್ರಿಂಟ್ಔಟ್ಸ್. TDAC ಇಸ್ ಬೇಸಿಕಲಿ ಅದೊಂದು ಇಮಿಗ್ರೇಷನ್ ಫಾರ್ಮ್ ಬರುತ್ತೆ, ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ. ಸೊ ಅದ್ರದ್ದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದು ನಿಮಗೆ 72 hours ಪ್ರಿಯೋರೆ ಅದು ವೆಬ್ಸೈಟ್ ಓಪನ್ ಆಗೋದು, ಇಲ್ಲಾಂದರೆ ಓಪನ್ ಮಾಡೋಕ್ಕೆ ಬರಲ್ಲ. November 28 ನಾವು ಹೋಗಿತ್ತು. ಸೊ 26th ಮಧ್ಯಾಹ್ನ ಹಾಗೆ ನಮ್ಗೆ ಅದು ಓಪನ್ ಮಾಡೋಕ್ಕಾಯಿತು ವೆಬ್ಸೈಟ್ನ. ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದರೆ ಅದರದ್ದೊಂದು ಕಾಪಿ ಬರುತ್ತೆ, ನಿಮ್ಮ ಮೇಲ್ಗೆ ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ಔಟ್ ತೆಗೆದಿಟ್ಕೋಬೇಕು. ಅದು ಇಮಿಗ್ರೇಷನಲ್ಲಿ ಚೆಕ್ ಮಾಡ್ತಾರೆ. ಸೊ ದೀಸ್ ಆರ್ ದ ಪ್ರಿಂಟ್ಔಟ್ಸ್ ವಾಟ್ ಯು ಹ್ಯಾವ್ ಟು ಟೇಕ್. ಅಪಾರ್ಟ್ ಫ್ರಮ್ ದ್ಯಾಟ್, ಅದೇ ಕ್ಯಾಶು, ಕರೆನ್ಸಿ ಎಕ್ಸ್ಚೇಂಜ್ ಅಂತಂದರೆ ನಾವು ಇದು ಮಾಡಿದ್ದು ಇವ್ರ ಹತ್ರ ನಿಯೋ ಬರುತ್ತಲ್ಲ, ನಿಯೋ ಅಂತ ಒಂದು ಅದರದ್ದು ನಾನು ಲಿಂಕ್ ಹಾಕಿರ್ತೀನಿ, DCB ಬ್ಯಾಂಕ್ ಅವ್ರದ್ದು. ಸೊ ಅಲ್ಲಿ ನಾನು ನಿಯೋ ಕಾರ್ಡ್ ತೊಗೊಂಡೆ. ನಿಯೋ ಕಾರ್ಡ್ ತೊಗೊಂಡು ಕರೆನ್ಸಿ ಎಕ್ಸ್ಚೇಂಜ್ಗೆ ಅವ್ರ ಆ್ಯಪಲ್ಲೇ ನಿಮ್ಗೆ ಆಪ್ಷನ್ಸ್ ಇದೆ. ಅವ್ರ ಪರ್ಸನ್ನೇ ಬಂದು, ಅವ್ರ ಸ್ಟಾಫೇ ಬಂದು ನಿಮಗೆ ಕರೆನ್ಸಿನ ಕೊಟ್ಟು ಹೋಗ್ತಾರೆ. ಸೊ ನಾನು ಒಂದು 50,000 ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿದ್ದೆ, ಅಂದರೆ 11,000 Thai baht ಆ್ಯಂಡ್ 200 USD. ಆ್ಯಂಡ್ ಫಿಫ್ತ್ ಪಾಯಿಂಟ್ ಇಸ್ ಅಬೌಟ್ ಟ್ರಾವೆಲ್ ಇನ್ಶೂರೆನ್ಸ್. ಟ್ರಾವೆಲ್ ಇನ್ಶೂರೆನ್ಸ್ ನಾನು ತೊಗೊಂಡೆ, ನನ್ನ ಫ್ರೆಂಡ್ ಹೇಳಿದರು, ಅಂದರೆ 600 rupees ಟ್ರಾವೆಲ್ ಇನ್ಶೂರೆನ್ಸ್ ಸಿಗುತ್ತೆ. ಸೊ ಏನಾದರೂ ಆದರೆ 1 lakh ತನಕ ಇದು ಸಿಗುತ್ತೆ ಅಂತ. ಸೊ ನಾವು ಏನಕ್ಕೆ ರಿಸ್ಕು ಅಂತ ಅಂದ್ಕೊಂಡು ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಂಡೆ. ಆ್ಯಕ್ವಾ ಆ್ಯಪ್ ಅಂತ ಇದೆ, ಸೊ ಅದರಲ್ಲಿ ಆರಾಮಾಗಿ ತೊಗೋಬೋದು. ಸೊ ಅದರಲ್ಲಿ ನಾನು ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಂಡಿದ್ದು. ಆ್ಯಂಡ್ ಏನು ಡಾಕ್ಯುಮೆಂಟ್ಸ್ ಬೇಡ ಅಂತಂದರೆ ಫೋಟೋಸ್ ಬೇಡ. ಮೊದಲೆಲ್ಲ ಹೋಗೋರಿಗೆ ಫೋಟೋಸ್ ಬೇಕಿತ್ತು, ಇವಾಗ ಹೋಗೋರಿಗೆ ಫೋಟೋಸ್ ಬೇಡ. ಅಂದರೆ ಫೋಟೋ ಸಾಫ್ಟ್ ಕಾಪಿ ಬೇಡ. ಆ್ಯಂಡ್ ಆಲ್ಸೋ ಬ್ಯಾಂಕ್ ಸ್ಟೇಟ್ಮೆಂಟ್ ಏನು ಕೇಳಲ್ಲ. ಸೊ ಮೊದಲೆಲ್ಲ ಕೇಳ್ತಿದ್ರಂತೆ, ಕೋವಿಡ್ ಟೈಮಲ್ಲಿ ಕೋವಿಡ್ ಸರ್ಟಿಫಿಕೇಟ್ ಅಲ್ಲ, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಏನೋ ಬರುತ್ತಲ್ಲ, ಸೊ ಅದೆಲ್ಲ ಕೇಳ್ತಿದ್ರಂತೆ. ಇವಾಗ ಅದೇನು ಕೇಳಲ್ಲ. ಆ್ಯಂಡ್ 7th ಪಾಯಿಂಟ್ ಈಸ್ ಅಬೌಟ್ ಸಿಮ್ನ ನಾವು ಯಾವುದ್ರಲ್ಲಿ ತೊಗೊಂಡಿದ್ದು, ಕ್ಲೂಕಲ್ಲಿ ತೊಗೊಂಡಿದ್ದು. ಸೊ ಕ್ಲೂಕಲ್ಲಿ ಆರಾಮಾಗಿ ತೊಗೋಬೋದು. ಸೊ ಅಲ್ಲಿ ಹೋದ ತಕ್ಷಣ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಆರಾಮಾಗಿ ಕ್ಲೂಕ್ ಆ್ಯಪಲ್ಲಿ ತೊಗೊಳ್ಬೋದು. ಸೊ 8th ಪಾಯಿಂಟ್ ಈಸ್ ಆ್ಯಪ್ಸ್. ಸೊ ನಾವು ಅಲ್ಲಿ ಯೂಸ್ ಮಾಡಿರೋ ಆ್ಯಪ್ಸಲ್ಲಿ ಕ್ಲೂಕ್ ಇಸ್ ಅ ಮೇನ್ ಒನ್. ಯಾಕಂದರೆ ಅಲ್ಲಿ ಅದೊಂದು ಲೋಕಲ್ ಅಪ್ಲಿಕೇಶನ್. ಸೊ ನೀವು ಅದರಲ್ಲಿ ಪ್ರೀ ಬುಕ್ಕಿಂಗ್ಸ್ ಮಾಡ್ಕೋಬೋದು ಆ್ಯಂಡ್ ಸಿಮ್ ಕಾರ್ಡ್ ತೊಗೋಬೋದು. ಆ್ಯಂಡ್ ಯಾವುದೇ ಪ್ಲೇಸ್ ಹೋಗೋಕ್ಕಿಂತ ಮುಂಚೆ ಅದ್ರಲ್ಲಿ ನೋಡ್ಕೋಬೋದು, ಟೈಮಿಂಗ್ಸ್ ಆಗಿರ್ಬೋದು ಎಲ್ಲದನ್ನು. ಸೊ ದಟ್ಸ್ ದ ಬೆಸ್ಟ್ ಆ್ಯಪ್. ಆ್ಯಂಡ್ ಗ್ರ್ಯಾಬ್ ಮತ್ತು ಬೋಲ್ಟ್ನ ನಾವು ಟ್ಯಾಕ್ಸೀಸಿಗೆ ಯೂಸ್ ಮಾಡಿರೋದು. ನೀವು ನೋಡ್ಕೊಂಡು ಯೂಸ್ ಮಾಡಿ. ನನಗೆ ಬೋಲ್ಟ್ ಸ್ವಲ್ಪ ಕಮ್ಮಿ ಅಂತ ಅನಿಸಿದ್ದು, ಅಂದರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ. ನಮ್ಗೆ ಹೆಂಗೆ ಇವಾಗ ನಮ್ಮ ಯಾತ್ರೆ ರ್ಯಾಪಿಡೋಲ್ಲಿ, ಅಂದರೆ ಓಲಾ ಮತ್ತು ನಮ್ಮ ಯಾತ್ರೆ ಹೆಂಗೆ ಕಮ್ಮಿ ಅನಿಸುತ್ತೆ, ಕಮ್ಮಿ ಅಲ್ಲ ಆ್ಯಕ್ಚುಲಿ, ಬಟ್ ಸಮ್ಟೈಮ್ಸ್ ನಮ್ಮ ಯಾತ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತಲ್ವ. ಸೊ ಅದೇ ಥರ ಗ್ರ್ಯಾಬ್ ಮತ್ತು ಬೋಲ್ಟಲ್ಲೂ ಸಹ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಬೋಲ್ಟ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಆ್ಯಂಡ್ MRT ಮತ್ತು BTS ಆ್ಯಪ್ಸು ಮೆಟ್ರೋದಲ್ಲಿ ಹೋಗೋದಿದ್ರೆ ಅದನ್ನು ಯೂಸ್ ಮಾಡ್ಬೋದು. ನಾವು ಎಲ್ಲ ಥರ ಟ್ರಾನ್ಸ್ಪೋರ್ಟ್ಸ್ನೂ ಯೂಸ್ ಮಾಡಿದ್ದೀವಿ. ನಾವು ಫಸ್ಟ್ ಡೇ ಅಂದರೆ ಬ್ಯಾಂಕಾಕ್ ಟು ಪಟಾಯಾ ಹೋಗ್ಬೇಕಾದ್ರೆ ನಾವು ಬಸ್ಸಲ್ಲಿ ಹೋದ್ವಿ, ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಇನ್ನೊಂದು ಕ್ಯಾಬ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಸೊ ವಿ ಡಿಡ್ಂಟ್ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಆನ್ ಕ್ಯಾಬ್. ಸೊ 1.5 hours ಏನೋ ಟ್ರಾವೆಲ್ ಇತ್ತು. ಲಿಟ್ರಲಿ ಒಂದು ಉಡುಪಿಯಿಂದ ಮಂಗಳೂರು ಹೋದಷ್ಟು ಜರ್ನಿ ಇತ್ತು. ಸೊ ನಾವು ಬಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆಮೇಲೆ ಆಟೋಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಬೈಕ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ್ಯಂಡ್ ಮೆಟ್ರೋನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ನಿಮಗೆ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ MRT ಮತ್ತು BTS
ಅಂಡರ್ಗ್ರೌಂಡ್ ಮೆಟ್ರೋಸ್ ಎಲ್ಲ ಐತೆ, ಅದನ್ನು ಯೂಸ್ ಮಾಡ್ಕೋಬೋದು. ಟಿಕೆಟ್ಸ್ಗೆ ಎಲ್ಲ ನೀವು ಅದು ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕು, MRT ಮತ್ತು BTS ಆ್ಯಪಲ್ಲಿ ಚೆಕ್ ಮಾಡಿಕೊಂಡು ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ಗೆ ಆರಾಮಾಗಿ ಸೇಮ್ ನಮ್ಮ ಮೆಟ್ರೋ ಹೆಂಗೆ ಯೂಸ್ ಮಾಡ್ತೀವಿ ಹಾಗೇನೆ. ಬಟ್ ಒಂಚೂರು ನೇಮ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಎಲ್ಲದನ್ನು ಅವ್ರ ತಾಯಲ್ಲೇ ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಎಲ್ಲೂ ಬರ್ದಿಲ್ಲ. ಸೊ ಅದು ಒಂದೇ ಕಿರಿಕಿರಿ ಆಗೋದು, ಯಾಕಂದರೆ ಎಲ್ಲದನ್ನು ನೀವು ಸ್ಕ್ಯಾನ್ ಮಾಡಿ ಏನು ನೇಮು ಅಂತ ನೋಡಿಕೊಂಡು ಆ ಸ್ಟೇಷನ್ಗೆ ಹೋಗಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಆನ್ ಆಸ್ಕಿಂಗ್ ಪೀಪಲ್ ಯಾವುದು ಏನು ಎತ್ತ ಅಂತೆಲ್ಲ. ಅಂದರೆ ಟ್ರಾನ್ಸ್ಲೇಟರಲ್ಲಿ ನೋಡ್ಕೋಬೋದು, ಬಟ್ ನಿಮಗೆ ಇಮಿಡಿಯೇಟಾಗಿ ಬೇಕು ಅಂತಂದರೆ ಯು ಹ್ಯಾವ್ ಟು ಕೀಪ್ ಆನ್ ಆಸ್ಕಿಂಗ್ ಪೀಪಲ್. ಲೋಕಲೇಟ್ಸ್ನ ಕೇಳ್ತಾನೆ ಇರಬೇಕು. ಕೆಲವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಆಯಿತಾ, ಅಂದರೆ ಈ ಥರ ಆ ಥರ ಅಂತ. ಕೆಲವ್ರು ಹೇಳೋದೇ ಇಲ್ಲ, ಫುಲ್ ಹುಚ್ಚರ ಥರ ಮಾಡ್ತಾರೆ. ಸೊ ಅದೊಂಚೂರು ನೋಡಿಕೊಂಡು ಇದು ಮಾಡಬೇಕು. ಸೊ ಟ್ರಾನ್ಸ್ಲೇಟರ್ ಆ್ಯಪ್ ದ್ಯಾಟ್ ಈಸ್ ಅ ಮೇನ್ ಒನ್, ಯಾಕಂದರೆ ಅಲ್ಲಿ ಯಾರಿಗೂ ಭಾಷೆನೇ ಬರಲ್ಲ. ಸೊ ಅದೊಂದು ಡೌನ್ಲೋಡ್ ಮಾಡಿ ಇಟ್ಕೊಂಡೇ ಹೋಗಬೇಕು ಹೋಗೋಷ್ಟೊತ್ತಿಗೆ. ಆಮೇಲೆ ಸ್ವಲ್ಪ ಆಫ್ಲೈನ್ ಮ್ಯಾಪ್ಸ್ ಎಲ್ಲ ಇದ್ದರೆ ಈಸಿ ಅಂತ ಅಷ್ಟೇ, ಬೇರೆ ಏನು ಮೇಜರ್ ಏನಿಲ್ಲ. ಇಷ್ಟೇ ಆ್ಯಪ್ಸ್: ಕ್ಲೂಕ್, ಗ್ರ್ಯಾಬ್ ಬೋಲ್ಟ್, ಟ್ರಾನ್ಸ್ಲೇಟರ್ ಆ್ಯಂಡ್ MRT, BTS. ಫುಡ್ ಏನಾದರೂ ನಿಮ್ಗೆ ಆರ್ಡರ್ ಮಾಡಬೇಕು ಅಂತಿದ್ರೆ ಗ್ರ್ಯಾಬಲ್ಲೇ ಸುಮಾರು ಆಪ್ಷನ್ಸ್ ಇದೆ. ಗ್ರ್ಯಾಬ್ ಫುಡ್ ಅಂತ ಇದೆ. ಓಲಾಲ್ಲಿ ಹೆಂಗೆ ಓಲಾ ಫುಡ್ ಸಿಗುತ್ತೆ, ಸೊ ಅದೇ ಥರ ಗ್ರ್ಯಾಬಲ್ಲೂ ಗ್ರ್ಯಾಬ್ ಫುಡ್ ಸಿಗುತ್ತೆ. ಸೊ ಅದೇ ಥರ ಅಲ್ಲಿ ನಿಮಗೆ ಇನ್ ಕೇಸ್ ಇಂಡಿಯನ್ ಫುಡ್ ಬೇಕು ಅಥವಾ ಸ್ಟೇಪಲ್ ಫುಡ್ ಏನಾದ್ರು ತಿನ್ನಬೇಕು, ಅವ್ರ ಫುಡ್ ಇಷ್ಟ ಆಗಿಲ್ಲ ಅಂತಂದರೆ ನೀವು ಅದರಲ್ಲಿ ಆರ್ಡರ್ ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ಅನದರ್ ಪಾಯಿಂಟ್ ಈಸ್ ಫಸ್ಟ್ ಏಡ್ ಕಿಟ್. ನಾವು ಆ್ಯಕ್ಚುಲಿ ಅಂದರೆ ನನಗೆ ಹೋಗ್ಬೇಕಾದ್ರೆ ನಾನು ಸಿಕ್ಕಾಪಟ್ಟೆ ಹೆದರಿದ್ದೆ. ನನಗೆ ಹೆಂಗೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಉಲ್ಟಾ ಹೊಡೆಯೋದು ಜಾಸ್ತಿ. ಸೊ ನಾನು ಅಂದ್ಕೊಂಡಿದ್ದೆ ನನಗೆ ಹುಷಾರಿಲ್ಲ ಅಂದರೆ ಏನು ಮಾಡೋದು ಹಂಗೆ ಹಿಂಗೆ ಎಲ್ಲ ಅಂತ. ಸೊ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದರು, ಲೈಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಕ್ಚುಲಿ, ಬಿಕಾಸ್ ಅವರೆಲ್ಲದನ್ನು ನನಗೆ ನೀಟಾಗಿ ಹೇಳ್ಕೊಟ್ಟಿದ್ರು, ಎಂಡ್ ಟು ಎಂಡ್. ಅಂದರೆ ಫ್ರಮ್ A to Z ಹೆಂಗೆ ಎಲ್ಲ ತೊಗೊಂಡು ಹೋಗಬೇಕು, ಏನು ಮಾಡಬೇಕು ಅಂತೆಲ್ಲ ಎಲ್ಲದನ್ನೂ ಹೇಳಿದರು. ಸೊ ಹಿ ಓನ್ಲಿ ಸಜೆಸ್ಟೆಡ್ ಮೀ, ಅಂದರೆ ಫಸ್ಟ್ ಏಡ್ ಕಿಟ್ ತೊಗೊಂಡು ಹೋಗಬೇಕು, ಎಲ್ಲ ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸಿಗೆ, ಲೂಸ್ ಮೋಷನ್ನು, ವಾಮಿಟಿಂಗು, ಆಮೇಲೆ ಪ್ಯಾರಾಸಿಟಮಾಲ್, ಕೋಲ್ಡ್, ಎಲ್ಲ ಥರ ಟ್ಯಾಬ್ಲೆಟ್ಸು ಏನಾದರೂ ಆದರೆ ಅಂತ ಎಲ್ಲ. ಸೊ ಹಿ ಹ್ಯಾಡ್ ಸಜೆಸ್ಟೆಡ್ ಮೀನ್ ಅ ನೈಸ್ ವೇ. ಸೊ ಎಲ್ಲದನ್ನ ನಾವು ಚೆನ್ನಾಗಿ ಪ್ಯಾಕ್ ಮಾಡಿಕೊಂಡು 3 ಜನ ತೊಗೊಂಡು ಹೋಗಿದ್ವಿ, ಟ್ಯಾಬ್ಲೆಟ್ಸು ಅದು ಇದು ಎಲ್ಲ. ಲಕ್ಕಿಲಿ ಲೈಕ್ ಏನೂ ಆಗಿಲ್ಲ, ಒಂದು ಟ್ಯಾಬ್ಲೆಟು ನಾವು ಅಲ್ಲಿ ತಿಂದಿಲ್ಲ. ಬಟ್ ತೊಗೊಂಡು ಹೋಗೋದು ಬೆಸ್ಟು, ಯಾಕಂದರೆ ಅಲ್ಲಿ ಮೆಡಿಕಲ್ಸ್ ನಮ್ಗೆ ಗೊತ್ತಿಲ್ಲ ಎಲ್ಲಿರುತ್ತೆ, ಹೆಂಗೆ ತೊಗೊಳ್ಳೋದು, ಆಮೇಲೆ ಪ್ರೈಸಸ್ಸು ಗೊತ್ತಿಲ್ಲ. ನಾನು ಹೋಗೋಕ್ಕಿಂತ ಮುಂಚೆ ಒಂದು ವೀಡಿಯೋ ನೋಡಿದೆ, ಯಾವುದೋ ಒಂದು ಹುಡುಗಿ ಗಮ್ಮೀಸ್ ಎಲ್ಲ ತಿಂದು ಏನೋ ಹಾಸ್ಪಿಟಲಲ್ಲಿ 2 lakh 3 lakh ಏನೋ ಚಾರ್ಜ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂತು ಅಂತ. ಸೊ ಟು ಬಿ ಇನ್ ಅ ಸೇಫ್ ಸೈಡ್ ಫಸ್ಟ್ ಏಡ್ ಕಿಟ್ ತೊಗೊಂಡು ಹೋಗೋದು ಬೆಸ್ಟು. ಯಾಕೆ ಸುಮ್ಮನೆ ಹುಷಾರಿಲ್ಲ ಅಂದರೆ ಒಂದು ಮಾತ್ರೆ ತೊಗೊಂಡು ಮಲ್ಕೋಬೋದು. ಸೊ ಅಲ್ಲೆಲ್ಲೋ ಯಾರ್ಯಾರಿಗೂ ದುಡ್ಡು ಕೊಟ್ಟು ಅಂದರೆ ರಿಸ್ಕ್ ತೊಗೊಳೋದಕ್ಕಿಂತ ದಿಸ್ ಇಸ್ ಬೆಸ್ಟ್ ಅಲ್ವಾ. ಸೊ ಆ ಥರ. ಆ್ಯಂಡ್ ಯಾ ಅಷ್ಟೇ ಇದ್ದಿದ್ದು, ಬೇರೆ ಏನು ಮೇಜರ್ ಏನೂ ಇಲ್ಲ. ಇಷ್ಟೇ ಪಾಯಿಂಟ್ಸು. ಡಾಕ್ಯುಮೆಂಟ್ಸ್ ನೀಟಾಗಿ ನೋಡ್ಕೋಬೇಕು, ಫಸ್ಟ್ ಏಡ್ ಕಿಟ್ಸು ಆ್ಯಂಡ್ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು. ಆ್ಯಂಡ್ TDAC 72 hours ಪ್ರಿಯರ್ ಅದು ಓಪನ್ ಆಗುತ್ತೆ ವೆಬ್ಸೈಟ್, ಆವಾಗ ಬುಕ್ ಅಂದರೆ ಸಬ್ಮಿಟ್ ಮಾಡಿ ಅದ್ರ ಪ್ರಿಂಟ್ಔಟ್ಸ್ ತಗೋಬೇಕು ಅಷ್ಟೇ. ಮೇಜರ್ ಐ ಥಿಂಕ್ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಆ್ಯಂಡ್ ಬಜೆಟ್ ಎಲ್ಲರೂ ಹೇಳ್ತಾರೆ 60K ಥೈಲ್ಯಾಂಡ್ ಮುಗಿಸ್ಬೋದು ಆ್ಯಂಡ್ ಆ ಥರ ಅಂತ. 60K ನೀವು ಇಂಟರ್ನ್ಯಾಷನಲ್ ಮುಗಿಸ್ಬೋದು ಅಂತ. ದಟ್ಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಅದೇ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು 60,000ದಲ್ಲಿ ಥೈಲ್ಯಾಂಡ್ ಮುಗಿಸ್ಬೋದು ಅಂತ. ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ. 60K ನೀವು ಮುಗಿಸ್ಬೋದು, ಏನು ಅಂದರೆ ಹೋಟೆಲ್ಸ್ ಮತ್ತು ಫ್ಲೈಟ್ಸನ್ನು ನೀವು ಮುಗಿಸ್ಬೋದು, ಬಟ್ ಎಲ್ಲದನ್ನು ನೀವು ಕಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಾವು 9 to 10 days ಅಲ್ಲಿ ಇದ್ದಿದ್ದರಿಂದ ನಮಗೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವೇ ಬಿತ್ತು, ಹೋಟೆಲ್ಸು, ಫ್ಲೈಟ್ಸು ಎಲ್ಲ. ಆಮೇಲೆ ಶಾಪಿಂಗ್ಸ್ ಎಲ್ಲ ಸ್ವಲ್ಪ ಹುಡುಗಿರ ಬಟ್ಟೆ ಎಲ್ಲ ಸ್ವಲ್ಪ ಚೀಪ್ ಇದೆ, ಅದನ್ನು ನೀವು ಕಮ್ಮಿಲಿ ತೊಗೋಬೋದು. ಬೇರೆ ಎಲ್ಲ ಸ್ವಲ್ಪ ಕ್ಯಾಬ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಬಾಯ್ ತೆಗೆದ್ರೆ ಅವರು 500 Thai baht 1000 Thai baht ಅಂತ ಹೇಳ್ತಾರೆ. ಅಂದರೆ ಒನ್ Thai baht ಅಂದರೆ ಇಟ್ ವಿಲ್ ಕಮ್ ಅರೌಂಡ್ 2.86 rupees ನಮ್ದು ಇಂಡಿಯಾದು INR ಅಲ್ಲಿ. ಸೊ 100 ಅಂದರೆ 200 rupees ಅಂತ ಅಂದರೆ ನಮ್ದು 100 rupees ಅಂತ ಅಂದರೆ ಅವ್ರದ್ದೊಂದು ಅಲ್ಲ, ಸಾರಿ 100 Thai baht ಅಂತ ಅಂದರೆ 290 rupees ನಮ್ಮದು. ಸೊ ಅಲ್ಲಿ ನಮ್ಗೆ ಹೇಳ್ಬೇಕಾದ್ರೆ ಗೊತ್ತಾಗಲ್ಲ, 100 Thai baht 200 Thai baht ಅಂತ ಹೇಳ್ತಾರೆ. ನಾವು ಆರಾಮಾಗಿ ಒಂದು ನೋಟ್ ಕೊಟ್ಬಿಡ್ತೀವಿ. ಆಮೇಲೆ ಕನ್ವರ್ಟ್ ಮಾಡಿದಾಗ ಓ ಇದು ಡಬಲ್ ಆಯ್ತಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಟ್ರಿಪ್ಪು. ಸೊ ದಟ್ಸ್ ಓಕೆ, ಒನ್ಸ್ ಇನ್ ಅ ಲೈಫ್ ಟೈಮ್. ಸೊ ಏನು ರಿಗ್ರೆಟ್ ಮಾಡಬಾರ್ದು. ಸೊ ಯಾ ಬಜೆಟ್ ಫ್ರೆಂಡ್ಲಿ ಅಂತಂದರೆ ನಂಗೆ ಗೊತ್ತಿಲ್ಲ, ನಮ್ಮದು ಆಲ್ಮೋಸ್ಟ್ ಒಂದು 1.5 to 2 ಆಗಿದೆ ಎಲ್ಲ ಟೋಟಲ್ ಆಗಿ. ಯಾಕಂದರೆ ಫುಡ್ ಎಲ್ಲ ನಾವು ನಾವೇನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ನಾರ್ಮಲ್ ಇಂಡಿಯನ್ ಫುಡೇ ತಿಂದಿರೋದು. ಬಟ್ ಕ್ಯಾಬ್ಸ್ ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ಎಂಟ್ರಿ ಟಿಕೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಒಂದೊಂದು ಕಡೆ 1000-2000 Thai baht ಅಂತಾರೆ, ವಿಚ್ ಇಸ್ ಈಕ್ವಲ್ ಟು 3000-4000 INR. ಸೊ ಅಲ್ಲಿ ಗೊತ್ತಾಗಲ್ಲ, ಬಟ್ ಲಾಸ್ಟ್ ನೈಟ್ ಬಂದು ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ ಇಷ್ಟು ಖರ್ಚಾಯ್ತಾ ಅಂತ. ಸೊ ಯಾ 1.5 to 2 ಒಳಗಡೆ ಮುಗಿಸ್ಬೋದು
ಅಂದರೆ ನಾವು ಮುಗಿಸಿರೋದು. ಕಮ್ಮಿಲೂ ಮುಗಿಸ್ಬೋದು, ಜಾಸ್ತಿಲೂ ಮುಗಿಸ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯು ಆ್ಯಕ್ಚುಲಿ. ಸೊ ಯಾ, ಇಷ್ಟೇ ಇದ್ದಿದ್ದು. ಸೊ ಎಸ್, ಐ ಥಿಂಕ್ ಐ ಆಲ್ಮೋಸ್ಟ್ ಕವರ್ಡ್ ಆಲ್ ದ ಪಾಯಿಂಟ್ಸ್. ಐಟಿನರಿ ಒಂದು ಮಿಸ್ ಆಯಿತು ನಂಗೆ ಗೊತ್ತು, ಬಟ್ ಈಗಲೇ ನಂದು ರೆಕಾರ್ಡಿಂಗ್ ಹಾಫ್ ಆನ್ ಅವರ್ ಆಗಿಬಿಟ್ಟಿದೆ. ಸೊ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಸಪ್ರೇಟಾಗಿ ಐಟಿನರಿಗೇನೆ ಒಂದು ವ್ಲಾಗ್ ಮಾಡ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್ ಅನ್ನೋದಕ್ಕಿಂತನೂ ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಆಸ್ ಇನ್ಫಾರ್ಮೇಟಿವ್, ಬಿಕಾಸ್ ಯಾರಾದರೂ ಹೋಗೋರಿದ್ರೆ ಅವ್ರಿಗೆ ಈಸಿ ಆಗಲಿ ಅನ್ನೋದು ಒಂದೇ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.